ನಮಸ್ಕಾರ ಸಿನಿಮಾ ಪ್ರೇಮಿಗಳೇ, ಸಿನಿಮಾ ಸಂತೆ ಚಾನೆಲ್ಗೆ ಸ್ವಾಗತ. ಇಂದು ನಾವು ನೋಡೋಣ ಭಾರತದ ಅತ್ಯಂತ ರೋಮಾಂಚಕಾರಿ, ಮನಸ್ಸನ್ನು ಕದಲಿಸುವ 10 ಮಿಸ್ಟರಿ ಥ್ರಿಲ್ಲರ್ ಸಿನಿಮಾಗಳನ್ನು. ಅದು ಕನ್ನಡ ಡಬ್ ಅಥವಾ ಡಬ್ಬಿಂಗ್ನಲ್ಲಿ ಲಭ್ಯವಿರುವಂಥವು. ಯೂಟ್ಯೂಬ್ ಅಥವಾ OTT ಪ್ಲಾಟ್ಫಾರ್ಮ್ಗಳಲ್ಲಿ ನೀವು ಇವುಗಳನ್ನು ಕಾಣಬಹುದು. ಹಾಗಾದರೆ ಶುರು ಮಾಡೋಣ. 2016ರ ತಮಿಳು ಥ್ರಿಲ್ಲರ್ ಚಿತ್ರ ಧುರುವಂಗಲ್ 16. ಈ ಸಿನಿಮಾ ಯೂಟ್ಯೂಬ್ನಲ್ಲಿ ಡಬ್ ಆವೃತ್ತಿಯಲ್ಲಿ ಲಭ್ಯವಿದೆ. ರೆಹಮಾನ್ ಅಭಿನಯದ ಈ ಚಿತ್ರದ ಕತೆ ಒಬ್ಬ ನಿವೃತ್ತ ಪೊಲೀಸ್ ಅಧಿಕಾರಿ ತನ್ನ ಹಿಂದಿನ ಒಂದು ರಹಸ್ಯಮಯ ಮತ್ತು ಮನಸ್ಸನ್ನು ಕಡದುವ ಪ್ರಕರಣವನ್ನು ಹೇಳುವುದರೊಂದಿಗೆ ಪ್ರಾರಂಭವಾಗ್ತದೆ. ಪ್ರತಿ ತಿರುವಿನಲ್ಲೂ ಅಚ್ಚರಿಯನ್ನು ಒಡ್ಡುವ ಸ್ಕ್ರೀನ್ ಪ್ಲೇ, ತೀವ್ರವಾದ ಸಸ್ಪೆನ್ಸ್ ಮತ್ತು ಅಂತಿಮವಾಗಿ ಒಂದು ಶಾಕಿಂಗ್ ಎಂಡಿಂಗ್ ನಿಮ್ಮನ್ನು ತಲ್ಲಣಗೊಳಿಸಬಹುದು. ಒಂದು ಕ್ರೈಮ್ ಥ್ರಿಲ್ಲರ್ ಅನ್ನು ಇಷ್ಟು ಸ್ಮಾರ್ಟ್ ಆಗಿ ತೆರೆಗೆ ತರಬಹುದು ಎಂಬುದಕ್ಕೆ ಧುರುವಂಗಲ್ 16 ಒಂದು ಉತ್ತಮ ಉದಾಹರಣೆ. ನೀವು ಮಿಸ್ಟರಿ ಮೂವೀಸ್ ಪ್ರೀತಿಕರರಾದರೆ ಇದನ್ನು ಮಿಸ್ ಮಾಡಬೇಡಿ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಲಭ್ಯವಿದೆ. ತಮಿಳಿನ ಥ್ರಿಲ್ಲರ್ ಮಾಸ್ಟರ್ಪೀಸ್ ಯುದ್ಧಂ ಸೇಯ್ ಕುರಿತು 2011ರಲ್ಲಿ ರಿಲೀಸ್ ಆದ ಈ ಸಿನಿಮಾ ಕನ್ನಡದಲ್ಲಿ ಡಬ್ ಆಗಿ ಟಿವಿ ಚಾನೆಲ್ಗಳಲ್ಲಿ ಲಭ್ಯವಿದೆ. ಚಿತ್ರದ ನಟ ಚೇರನ್ ಅವರ ಪಾತ್ರ ಮತ್ತು ರಹಸ್ಯಮಯ ಕಥಾಹಂದರ ನಿಮ್ಮನ್ನು ಅಚ್ಚರಿಗೊಳಿಸಬಹುದು. ಕಥೆ ಪ್ರಾರಂಭವಾಗುತ್ತದೆ ಬಾಕ್ಸ್ಗಳಲ್ಲಿ ಕಂಡುಬರುವ ಮಾನವ ಅಂಗಾಂಗಗಳ ರಹಸ್ಯದಿಂದ. ಪೊಲೀಸ್ ಅಧಿಕಾರಿಯಾಗಿ ಚೇರನ್ ಈ ಕ್ರೈಮ್ ಅನ್ನು ತನಿಖೆ ಮಾಡ್ತಾರೆ. ಆದರೆ ಪ್ರತಿ ಹಂತದಲ್ಲೂ ರಹಸ್ಯ ಗಹನವಾಗುತ್ತದೆ. ಯಾರು ಈ ಕೊಲೆಗಾರ? ಏಕೆ ಈ ರೀತಿಯ ಭಯಾನಕ ವರ್ತನೆ? ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳು ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ. ಯುದ್ಧಂ ಸೇಯ್ ಕೇವಲ ಸಾಮಾನ್ಯ ಥ್ರಿಲ್ಲರ್ ಅಲ್ಲ. ಇದರ ಡಾರ್ಕ್ ಟೋನ್, ಕ್ರೈಮ್ ಇಂಟೆನ್ಸಿಟಿ ಮತ್ತು ಟ್ವಿಸ್ಟ್ಗಳು ನಿಮ್ಮನ್ನು ಅಂಟಿಸಿಡುತ್ತದೆ. ಚೇರನ್ ಅವರ ಅತ್ಯುತ್ತಮ ಅಭಿನಯ, ಕ್ರೈಮ್ ಸೀನ್ಗಳ ರಿಯಲಿಸ್ಟಿಕ್ ಚಿತ್ರಣ ಇದೆಲ್ಲವೂ ಸಿನಿಮಾವನ್ನು ಅನಭಿಲಾಷಿತ ಥ್ರಿಲ್ಲರ್ ಆಗಿ ಮಾಡಿದೆ. ಒಂದು ರಹಸ್ಯ, ಹಲವಾರು ಕೊಲೆಗಳು ಮತ್ತು ಅದರ ಹಿಂದೆ ಮರೆಮಾಡಿರುವ ಭಯಾನಕ ಸತ್ಯ. ಫಾರೆನ್ಸಿಕ್ ಕನ್ನಡದಲ್ಲಿ ಈಗ ಲಭ್ಯ. ಪ್ರತಿಭಾವಂತ ನಟ ಟೊವಿನೋ ಥೋಮಸ್ ಅವರ ಮಲಯಾಳಂ ಹಿಟ್ ಚಿತ್ರ ಈಗ ನಿಮ್ಮ ಮನಸ್ಸಿಗೆ ಅಂಟಿಕೊಳ್ಳುವ ಕನ್ನಡ ಡಬ್ಬಿಂಗ್ನಲ್ಲಿ. ಫಾರೆನ್ಸಿಕ್ ಅಧಿಕಾರಿಯಾಗಿರುವ ಒಬ್ಬ ವಿಜ್ಞಾನಿ ಮಕ್ಕಳ ಮೇಲಿನ ಕ್ರೂರ ಕೊಲೆಗಳ ಸರಣಿಯನ್ನು ಬಿಚ್ಚಿಡಲು ಹೊರಟಾಗ ಪ್ರತಿ ಸುಳಿವು ಅವನನ್ನು ಒಂದು ಅಪರಿಚಿತ ಭಯಾನಕ ವಾಸ್ತವಿಕತೆಗೆ ಕೊಂಡೊಯ್ಯುತ್ತದೆ. ಪ್ರಯೋಗಶಾಲೆಯ ವಿಜ್ಞಾನ, ರಕ್ತದ ಮುದ್ರೆಗಳು, DNA ಪರೀಕ್ಷೆಗಳು. ಆದರೆ ಈ ಕೊಲೆಗಳ ಹಿಂದೆ ಯಾರು? ಏಕೆ? ಇದು ಕೇವಲ ವಿಜ್ಞಾನದ ಪಠ್ಯವಲ್ಲ, ಇದು ಒಂದು ಹೃದಯವಿದ್ರಾವಕ ಸಾಕ್ಷಾತ್ಕಾರ. ಪ್ರತಿ ದೃಶ್ಯವೂ ರೋಮಾಂಚನ ಕೊಡುತ್ತದೆ. ಪ್ರತಿ ಪಾತ್ರವೂ ನಿಮ್ಮ ಮನಸ್ಸಿನಲ್ಲಿ ಗಾಯ ಮಾಡುತ್ತದೆ. ವಿಜ್ಞಾನ ಮತ್ತು ಭಾವನೆಗಳ ಕಥನದಲ್ಲಿ ಸತ್ಯಕ್ಕಾಗಿ ಹೋರಾಟ. ನೀವು ಥ್ರಿಲ್ಲರ್ ಪ್ರೇಮಿಯಾಗಿದ್ದರೆ, ಮಿಸ್ಟ್ರಿ ಮೂವಿಗಳನ್ನು ಇಷ್ಟಪಟ್ಟರೆ, ಫಾರೆನ್ಸಿಕ್ ನಿಮಗಾಗಿಯೇ. ಈಗಲೇ ಯೂಟ್ಯೂಬ್ ಅಥವಾ ನಿಮ್ಮ ಪ್ರಿಯ OTT ಪ್ಲಾಟ್ಫಾರ್ಮ್ನಲ್ಲಿ ವೀಕ್ಷಿಸಿ. 2 ಮುಖಗಳು, ಒಂದು ರಹಸ್ಯ, ಒಂದು ಕೊಲೆ. ಆದರೆ ತಪ್ಪಿತಸ್ಥ ಯಾರು? 2019ರ ತಮಿಳು ಥ್ರಿಲ್ಲರ್ ತಡಾಮ್ ಕನ್ನಡ ಡಬ್ ವರ್ಷನ್ ರೆಡ್ ಬಗ್ಗೆ. ಅರುಣ್ ವಿಜಯ್ ಅವರ ಡಬಲ್ ರೋಲ್, ಮನಸ್ಸನ್ನು ಕದಲಿಸುವ ಟ್ವಿಸ್ಟ್ಗಳು. ಈ ಮೂವಿ ನಿಮ್ಮನ್ನು ಕುರ್ಚಿಯ ಅಂಚಿನಲ್ಲೇ ಇರಿಸುತ್ತದೆ. ಇಬ್ಬರು ಗುರುತು ನೋಡುವಷ್ಟರಲ್ಲೇ ಒಂದೇ ಮುಖದ ವ್ಯಕ್ತಿಗಳು. ಅರುಣ್ ವಿಜಯ್ ಒಬ್ಬ ಪೊಲೀಸ್, ಇನ್ನೊಬ್ಬನ ಮೇಲೆ ಕೊಲೆ ಆರೋಪ. ಯಾರು ನಿಜವಾದ ತಪ್ಪಿತಸ್ಥ? ಪ್ರತಿ ಸನ್ನಿವೇಶದಲ್ಲಿ ಟ್ವಿಸ್ಟ್ ಮತ್ತು ಟರ್ನ್. ನಿಮ್ಮ ಊಹೆಗೆ ಮೀರಿದ ಎಂಡಿಂಗ್. ಕೇವಲ ಮಿಸ್ಟ್ರಿಯಲ್ಲ, ಪಲ್ಸ್ ರೇಸಿಂಗ್ ಆಕ್ಷನ್, ಇಮೋಷನಲ್ ಡ್ರಾಮಾ ಮತ್ತು ಸಸ್ಪೆನ್ಸ್ ಕಾಂಬೋ. ಟೋಟಲಿ ಮೈಂಡ್ ಬ್ಲೋಯಿಂಗ್ ಸ್ಕ್ರೀನ್ ಪ್ಲೇ. ಸತ್ಯ ಬಹಳ ಡೇಂಜರಸ್. ನಂಬಿದ್ದೆಲ್ಲ ತಪ್ಪಾಗ್ಬೋದು. ಈಗ ರೆಡ್ ಅಂದ್ರೆ ತಡಾಮ್ ಕನ್ನಡ ಡಬ್ ವರ್ಷನ್ ಅಮೆಜಾನ್ ಪ್ರೈಮ್ ಮತ್ತು ಯೂಟ್ಯೂಬ್ನಲ್ಲಿ ಲಭ್ಯ. ಭಯದ ಹೊಸ ಮುಖಾಂತರವನ್ನು ಕಾಣಲು ಸಿದ್ಧರಾಗಿ. 13B ಫಿಯರ್ ಹ್ಯಾಸ್ ಎ ನ್ಯೂ ಅಡ್ರೆಸ್. ಆರ್ ಮಾಧವನ್ ಅಭಿನಯದ ಈ ಹಿಂದಿ ಥ್ರಿಲ್ಲರ್ ಇನ್ನೂ ರೋಮಾಂಚಕವಾಗಿ ಕನ್ನಡದಲ್ಲಿ ಡಬ್ ಆಗಿ ಲಭ್ಯವಿದೆ. ಮನೋಜ್ ಕುಮಾರ್ ಮಾಧವನ್ ಹೊಸ ಮನೆ 13Bಗೆ ತೆರಳುತ್ತಾನೆ. ಆದರೆ ಅವನ ಕುಟುಂಬ ಟಿವಿಯಲ್ಲಿ ನೋಡುವ ಸಾಬೂನ್ ಒಪೇರಾ ನಿಜ ಜೀವನದಲ್ಲಿ ನಡೆಯುತ್ತಿರುವ ಘಟನೆಗಳನ್ನು ಭವಿಷ್ಯವನ್ನು ಹೇಳುತ್ತದೆಂದು ಗೊತ್ತಾಗುತ್ತದೆ. ಪ್ರತಿ ಎಪಿಸೋಡ್ ನಂತರ ಅವರ ಜೀವನದಲ್ಲಿ ಭಯಾನಕ ಘಟನೆಗಳು ಸಂಭವಿಸಲು ಪ್ರಾರಂಭಿಸುತ್ತವೆ. ಈ ಸಿನಿಮಾ ನಿಮ್ಮನ್ನು ಪ್ರಶ್ನಿಸುವಂತೆ ಮಾಡುತ್ತದೆ. ಟಿವಿಯಲ್ಲಿ ನೋಡಿದ್ದು ನಿಜವಾಗುತ್ತಿದೆಯೇ? ಅತೀಂದ್ರಿಯ ರಹಸ್ಯ, ಸಸ್ಪೆನ್ಸ್ ಮತ್ತು ಮನಸ್ಸನ್ನು ಕದಡುವ ಪ್ಲಾಟ್ ಟ್ವಿಸ್ಟ್ಗಳೊಂದಿಗೆ 13B ನಿಮ್ಮ ಮನಸ್ಸಿನಲ್ಲಿ ಗಾಢವಾದ ಗುರುತು ಬಿಡುತ್ತದೆ. ಮನಸ್ಸಿಗೆ ತಟ್ಟುವ ಥ್ರಿಲ್ಲರ್ ಕಾಮಿಡಿ ಮೂವಿ ಏಜೆಂಟ್ ಸಾಯಿ ಶ್ರೀನಿವಾಸ ತ್ರಯ್ಯ. ನವೀನ್ ಪೋಲಿಶೆಟ್ಟಿಯವರ ಮೊದಲ ಚಿತ್ರ ಮತ್ತು ಅವರ ಪರ್ಫಾರ್ಮೆನ್ಸ್ ಸಾಕ್ಷಾತ್ ಮ್ಯಾಜಿಕ್. ಈ ಸಿನಿಮಾದಲ್ಲಿ ಅವರೊಬ್ಬ ಹಾಸ್ಯಮಯ ಆದರೆ ತೀಕ್ಷ್ಣ ಬುದ್ಧಿಯ
ಕಾಗಶಿ ತನಿಖಾಧಿಕಾರಿ. ಅವರ ಚಟುವಟಿಕೆ, ಡೈಲಾಗ್ಸ್ ಮತ್ತು ಎಕ್ಸ್‌ಪ್ರೆಷನ್ಸ್ ನಿಮ್ಮನ್ನು ನಗಿಸಬೇಕು. ಆದರೆ ಈ ಕಾಮಿಡಿಗೆ ಒಂದು ಡಾರ್ಕ್ ಟ್ವಿಸ್ಟ್ ಇದೆ. ಒಂದು ರಹಸ್ಯಮಯ ಕೊಲೆ ಪ್ರಕರಣ, ಅದರ ಹಿಂದೆ ಏನಿದೆ ಅಂತ ತನಿಖೆ ಮಾಡ್ತಾರೆ ಆತ್ರೇಯ. ಸಿನಿಮಾ ಮೊದಲು ಹಾಸ್ಯದಿಂದ ಸ್ಟಾರ್ಟ್ ಆಗಿ ಕ್ರಮೇಣ ಇಂಟೆನ್ಸ್ ಆಗಿ ಕೊನೆಗೆ ಎಮೋಷನಲ್ ಟ್ವಿಸ್ಟ್ ನೀಡುತ್ತದೆ. ಸಿನಿಮಾಟೋಗ್ರಫಿ, ಬ್ಯಾಕ್‌ಗ್ರೌಂಡ್ ಸ್ಕೋರ್ ಮತ್ತು ಎಡಿಟಿಂಗ್ ಎಲ್ಲವೂ ಟಾಪ್ ನಾಚ್. ತೆಲುಗು ಸಿನಿಮಾದ ಕನ್ನಡ ಡಬ್ಡ್ ವರ್ಷನ್ ಟಿವಿ ಅಥವಾ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ನೀವು ಥ್ರಿಲ್ಲರ್ ಮತ್ತು ಕಾಮಿಡಿ ಲವ್ವರ್ಸ್ ಆದ್ರೆ ಈ ಮೂವಿ ನಿಮಗೆ ಖಂಡಿತ ಇಷ್ಟವಾಗುತ್ತದೆ. ಹಿಂದೂ ಪುರಾಣ ಮತ್ತು ರಹಸ್ಯದ ಥ್ರಿಲ್ಲರ್ ಅನ್ನು ಒಂದಾಗಿ ಕರಗಿಸಿದ ಸಿನಿಮಾ ಕಾರ್ತಿಕೇಯ 2 ಈಗ ಕನ್ನಡದಲ್ಲಿ ZEE5ನಲ್ಲಿ ಲಭ್ಯವಿದೆ. ನಿಖಿಲ್ ಸಿದ್ಧಾರ್ಥ್ ಅಭಿನಯದ ಈ ಚಿತ್ರದಲ್ಲಿ ಯುವ ವೈದ್ಯ ಕಾರ್ತಿಕೇಯನೊಬ್ಬನಿಗೆ ಶ್ರೀಕೃಷ್ಣರ ಕಾಲ್ಗೆಜ್ಜೆಯ ರಹಸ್ಯ ಬಹಿರಂಗವಾಗುತ್ತದೆ. ಆದರೆ ಅದರ ಹಿಂದೆ ಏನಿದೆ? ಅದು ಕೇವಲ ಒಂದು ಪವಿತ್ರ ವಸ್ತುವೋ ಅಥವಾ ಅದರಲ್ಲಿ ಅಡಗಿದೆ ಭಯಾನಕ ಸತ್ಯವೋ? ಪುರಾಣ ಮತ್ತು ಆಧುನಿಕ ಕಾಲದ ರಹಸ್ಯಗಳನ್ನು ಜೋಡಿಸುವ ಈ ಸಿನಿಮಾ ನಿಮ್ಮನ್ನು ಪ್ರತಿ ಸನ್ನಿವೇಶದಲ್ಲಿ ಅಚ್ಚರಿಗೊಳಿಸುತ್ತದೆ. ಸಸ್ಪೆನ್ಸ್, ಮಿಸ್ಟರಿ ಮತ್ತು ಭಕ್ತಿಯ ಮಿಶ್ರಣವಿದು. ಮಲಯಾಳಂ ಸಿನಿಮಾ ಅಂಜಾಂ ಪಥಿರ ಇನ್ನಿತರ ಥ್ರಿಲ್ಲರ್ಗಳಿಗಿಂತ ಸಾಂಭ್ರಮವಾಗಿ ಭಿನ್ನವಾಗಿದೆ. ಕನ್ನಡದಲ್ಲಿ ಡಬ್ ಆವೃತ್ತಿ ಕೆಲವು OTT ಪ್ಲಾಟ್ಫಾರ್ಮ್ಗಳಲ್ಲಿ ಲಭ್ಯವಿದೆ. ಸಿನಿಮಾದ ಹೃದಯಭಾಗದಲ್ಲಿ ನಟ ಕುಂಚಾಕೋ ಬೋಬನ್ ಅವರು ಸೈಕಾಲಜಿಸ್ಟ್ ಡಾಕ್ಟರ್ ಅನ್ವರ್ ಆಗಿ ನಟಿಸಿದ್ದಾರೆ. ಪೊಲೀಸ್ ತಂಡಕ್ಕೆ ಸಹಾಯ ಮಾಡುವಾಗ ಅವರು ಸೈಬರ್ ಸ್ಮಾರ್ಟ್ ಸೀರಿಯಲ್ ಕಿಲ್ಲರ್ನನ್ನು ಹಿಡಿಯಲು ಪ್ರಯತ್ನಿಸುತ್ತಾರೆ. ಆದರೆ ಪ್ರತಿ ಪತ್ತೆಯೂ ಹೊಸ ಸೈಕಾಲಜಿಕಲ್ ಧಗೆಗಳನ್ನು ತಂದೊಡ್ಡುತ್ತದೆ. ಈ ಸಿನಿಮಾ ಸ್ಮಾರ್ಟ್ ಸ್ಟೋರಿ ಟೆಲ್ಲಿಂಗ್ಗೆ ಹೆಸರುವಾಸಿ. ಪ್ರತಿ ಕ್ಲೂ, ಪ್ರತಿ ಟ್ವಿಸ್ಟ್ ನಿಮ್ಮ ಮನಸ್ಸನ್ನು ಅದ್ಭುತವಾಗಿ ಕದಡುತ್ತದೆ. ಕಿಲ್ಲರ್ನ ಮೈಂಡ್ ಗೇಮ್ಸ್, ಪೊಲೀಸ್ ವಾರ್ಡ್ ರಾಜಕೀಯ ಮತ್ತು ಡಾರ್ಕ್ ವೆಬ್ನ ರಹಸ್ಯಗಳು ಎಲ್ಲವೂ ಸಿನಿಮಾವನ್ನು ಅನುರುಚಿವಾಗಿಸಿವೆ. ಟ್ವಿಸ್ಟ್ಗಳ ಬಗ್ಗೆ ಸ್ಪಾಯ್ಲರ್ ಇಲ್ಲ, ಆದರೆ ನಿಮ್ಮ ಪ್ರಶ್ನೆಗಳೆಲ್ಲವೂ ಕ್ಲೈಮ್ಯಾಕ್ಸ್ನಲ್ಲಿ ಉತ್ತರ ಪಡಿತವೆ. ಸಿನಿಮಾಟೋಗ್ರಫಿ ಮತ್ತು ಬ್ಯಾಕ್‌ಗ್ರೌಂಡ್ ಸ್ಕೋರ್ ಥ್ರಿಲ್ಲರ್ ಅನುಭವವನ್ನು ಡಬಲ್ ಮಾಡ್ತವೆ. ಕನ್ನಡದ ಪ್ರೇಕ್ಷಕರೇ, ನಿಮ್ಮನ್ನು ಥ್ರಿಲ್ ಮತ್ತು ಸಸ್ಪೆನ್ಸ್ನ ಲೋಕಕ್ಕೆ ಸ್ವಾಗತಿಸಲು ಇದು ರಾಕ್ಷಸುಡು. ತಮಿಳಿನ ಸೂಪರ್ ಹಿಟ್ ರಾಕ್ಷಸನ್ ಕನ್ನಡದಲ್ಲಿ ಡಬ್ ಆಗಿ ಬಂದಿದೆ ಮತ್ತು ಇದು ನಿಮ್ಮ ಎದೆ ಬಡಿತವನ್ನು ಹೆಚ್ಚಿಸಬೇಕು. ವಿಷ್ಣು ವಿಶಾಲ್ ಅವರ ಅತ್ಯುತ್ತಮ ಅಭಿನಯದಲ್ಲಿ ಈ ಸಿನಿಮಾ ಒಬ್ಬ ಸೈಕೋ ಸೀರಿಯಲ್ ಕಿಲ್ಲರನ್ನು ಹಿಡಿಯಲು ಹೊರಟ ಪೊಲೀಸ್ ಅಧಿಕಾರಿಯ ಕಥೆಯನ್ನು ಹೇಳುತ್ತದೆ. ಯಾರು ಈ ಕೊಲೆಗಾರ? ಏಕೆ ಅವನು ಶಾಲಾ ಹುಡುಗಿಯರನ್ನು ಗುರಿಯಾಗಿಸುತ್ತಾನೆ? ಪ್ರತಿ ಸನ್ನಿವೇಶವೂ ರಹಸ್ಯವನ್ನು ಹೆಚ್ಚಿಸುತ್ತದೆ. ಈ ಸಿನಿಮಾದ ಸಂಗೀತ ನಿಮ್ಮ ಎದೆಯಲ್ಲಿ ಥರ್ ಅನ್ನು ತಂದುಬಿಡುತ್ತದೆ. ಪ್ರತಿ ಟ್ವಿಸ್ಟ್, ಪ್ರತಿ ರಹಸ್ಯ, ಕ್ಲೈಮ್ಯಾಕ್ಸ್ನಲ್ಲಿ ಬಹಿರಂಗವಾಗುವ ಶಾಕಿಂಗ್ ರಿವೀಲ್ ಎಲ್ಲವೂ ನಿಮ್ಮನ್ನು ಅಚ್ಚರಿಗೊಳಿಸಬೇಕು. ನೀವು ಥ್ರಿಲ್ಲರ್ ಸಿನಿಮಾಗಳ ಪ್ರಿಯರಾಗಿದ್ದರೆ ರಾಕ್ಷಸುಡು ನಿಮ್ಮ ಪಟ್ಟಿಯಲ್ಲಿ ಇರಬೇಕು. ಇದರ ಸಸ್ಪೆನ್ಸ್, ಮ್ಯೂಸಿಕ್ ಮತ್ತು ವಿಷ್ಣು ವಿಶಾಲ್ ಅವರ ಪರ್ಫಾರ್ಮೆನ್ಸ್ ನಿಮ್ಮನ್ನು ಹತೋಟಿಗೆ ಬರದಂತೆ ಮಾಡಬೇಕು. ಚಿತ್ರದ ಹೆಸರು ದೃಶ್ಯಂ, ಆದರೆ ಕನ್ನಡದಲ್ಲಿ ನಾವಿದನ್ನು ದೃಶ್ಯ ಎಂದು ಕರೆಯುತ್ತೇವೆ. 2013ರ ಮಲಯಾಳಂ ಸಿನಿಮಾದ ಈ ಮಾಸ್ಟರ್ ಪೀಸ್ ನಿಮ್ಮ ಮನಸ್ಸನ್ನು ಅದ್ಭುತವಾಗಿ ಅಲುಗಾಡಿಸುತ್ತದೆ. ಮೋಹನ್ ಲಾಲ್ ಅವರ ಲೆಜೆಂಡರಿ ಅಭಿನಯ, ಥ್ರಿಲ್ಲಿಂಗ್ ಪ್ಲಾಟ್ ಮತ್ತು ಅನಿರೀಕ್ಷಿತ ಟ್ವಿಸ್ಟ್ಗಳಿಂದ ತುಂಬಿದ ಈ ಸಿನಿಮಾ ನಿಮ್ಮನ್ನು ಹಿಡಿದಿಡುತ್ತದೆ. ಕತೆ ಸರಳವಾಗಿ ಶುರುವಾಗ್ತದೆ. ಒಬ್ಬ ಸಾಮಾನ್ಯ ಮನುಷ್ಯ ತನ್ನ ಕುಟುಂಬವನ್ನು ಪ್ರೀತಿಸುವ ತಂದೆ. ಆದರೆ ಒಂದು ಅಪಘಾತ, ಒಂದು ಅಪರಾಧ ಮತ್ತು ಅದರಿಂದ ಹೊರಬರಲು ಅವನು ಬಳಸುವ ಬುದ್ಧಿವಂತಿಕೆ. ಪ್ರತಿ ಸನ್ನಿವೇಶವನ್ನು ಹೇಗೆ ಹಿಡಿತದಲ್ಲಿಡುತ್ತಾನೆ ಅಂತ ನೋಡಿದ್ರೆ ನಿಮ್ಮ ಮುಖದಲ್ಲಿ ಅಚ್ಚರಿ ಬರುವುದು ಖಂಡಿತ. ಪೊಲೀಸ್, ಸಾಕ್ಷ್ಯ, ತಂತ್ರಜ್ಞಾನ ಎಲ್ಲವನ್ನೂ ಮೀರಿ ಈ ಮನುಷ್ಯ ತನ್ನ ಕುಟುಂಬವನ್ನು ರಕ್ಷಿಸ್ತಾನೆ. ಪ್ರತಿ ಸನ್ನಿವೇಶದಲ್ಲಿ ಅವನ ಬುದ್ಧಿ ನಿಮಗೆ ವಾಹ್ ಎಂದು ಕಿರ್ಚುತ್ತದೆ. ಮೋಹನ್ ಲಾಲ್ ಅವರ ಅಭಿನಯಕ್ಕೆ ಮಾತ್ರವಲ್ಲ, ಸ್ಟೋರಿ, ಡೈರೆಕ್ಷನ್ ಎವ್ರಿಥಿಂಗ್ ಪರ್ಫೆಕ್ಟ್. ಇದು ಕೇವಲ ಥ್ರಿಲ್ಲರ್ ಅಲ್ಲ, ಇದರಲ್ಲಿ ಕುಟುಂಬದ ಪ್ರೀತಿ, ತ್ಯಾಗ ಮತ್ತು ಒತ್ತಡದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳ ಭಾವನಾತ್ಮಕ ಆಳವೂ ಇದೆ. ಕೊನೆವರೆಗೂ ನಿಮ್ಮನ್ನು ಬಂಧಿಸಿಡುವ ಈ ಸಿನಿಮಾ ಒಮ್ಮೆ ನೋಡಿದ್ರೆ ಮರೆಯಲಾಗದ ಅನುಭವ. ಸ್ನೇಹಿತರೆ, ಇವುಗಳೇ ಟಾಪ್ 10 ಇಂಡಿಯನ್ ಮಿಸ್ಟ್ರಿ ಥ್ರಿಲ್ಲರ್ಸ್ ಕನ್ನಡದಲ್ಲಿ. ನಿಮಗೆ ಇಷ್ಟವಾದ ಸಿನಿಮಾವು ಯಾವುದು? ಕಾಮೆಂಟ್ಗಳಲ್ಲಿ ಹೇಳಿ. ಲೈಕ್, ಶೇರ್ ಮಾಡಿ ಮತ್ತು ಸಿನಿಮಾ ಸಂತೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನೋಡೋಣ ಟಾಪ್ 5 ಕನ್ನಡ ಮಿಸ್ಟ್ರಿ ಥ್ರಿಲ್ಲರ್ಸ್. ಧನ್ಯವಾದಗಳು.